ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತದಲ್ಲಿ 11 ಮಂದಿ ಸಾವನ್ನಪ್ಪಿದ್ದಾರೆ. ಪ್ರಕರಣ ಸಂಬಂಧ ಜೂನ್ 4ರಂದೇ ಅಪಾಯದ ಬಗ್ಗೆ ಡಿಸಿಪಿ ಕರಿಬಸವನಗೌಡ ಎಚ್ಚರಿಕೆ ಕೊಟ್ಟಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಸಿಐಡಿ ಅಧಿಕಾರಿಗಳಿಗೆ ಪ್ರಕರಣ ವರ್ಗಾವಣೆ ಆಗಿದೆ. ಎಲ್ಲ ಫೈಲ್ಗಳ ಪರಿಶೀಲನೆ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಎಷ್ಟು ದಿನದಿಂದ ತಯಾರಿ ಆಗ್ತಾ ಇತ್ತು, ಎಷ್ಟು ಸಮಯ ಇತ್ತು, ಅದೆಲ್ಲದರ ಬಗ್ಗೆ ಕೂಡ ತನಿಖೆ ಆಗ್ತಾ ಇದೆ. ಡಿಪಿಆರ್ಎ ಕಾರ್ಯದರ್ಶಿಗೆ ಸತ್ಯವತಿ ಅವರಿಗೆ ಪತ್ರವನ್ನ ಬರೆಯಲಾಗಿತ್ತು. ಡಿಸಿಪಿ ಅವರೇ ಪತ್ರ ಬರೆದಿದ್ರು. ಮೊದಲೇ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರಂತೆ. ವಿಧಾನಸೌಧ ಭದ್ರತಾ ವಿಭಾಗ ಡಿಸಿಪಿ ಕರಿಬಸವನಗೌಡ ಏನಿದ್ದಾರೆ ಅವರು ಪತ್ರದ ಮೂಲಕ ಮುನ್ಸೂಚನೆ ಕೊಟ್ಟಿದ್ರು. ಭದ್ರತಾ ಸಿಬ್ಬಂದಿ ಕೊರತೆ ಇದೆ, ಹಾಗಾಗಿ ದಿಢೀರಂತ ಕಾರ್ಯಕ್ರಮ ಬೇಡ ಅಂತ. ಜೂನ್ 3ನೇ ತಾರೀಕು ಅನುಮತಿ ಕೇಳಿ ಡಿಪಿಆರ್ಎಗೆ ಪತ್ರವನ್ನ ಬರೆದಿದ್ರು. ಕೆಎಸ್ಸಿಎ ಇಂದ ವಿಧಾನಸೌಧದಲ್ಲಿ ಆರ್ಸಿಬಿಗೆ ಸನ್ಮಾನ ಮಾಡೋದಕ್ಕೆ ಅನುಮತಿ ಬೇಕು ಅಂತ ಅಭಿಪ್ರಾಯ ಹೇಳುವಂತೆ ಭದ್ರತಾ ವಿಭಾಗದ ಡಿಸಿಪಿಗೆ ಪತ್ರ ಹೋಗಿತ್ತು. ಆಗ ಡಿಸಿಪಿ ಕರಿಬಸವನಗೌಡ ಏನಿದ್ದಾರೆ ಕರೆಕ್ಟ್ ಆಗಿ ಪರಿಶೀಲನೆ ಮಾಡಿಕೊಂಡು ಒಂದು ಉತ್ತರವನ್ನ ಕೊಟ್ಟಿದ್ರು. ಅದು ಸದ್ಯಕ್ಕೆ ಕಾರ್ಯಕ್ರಮ ಬೇಡ, ಸಮಯಾವಕಾಶ ಬೇಕು, ಸಮಯ ಇಲ್ಲದೆ ತಯಾರಿ ಇಲ್ಲದೆ ಯಾವುದು ಕೂಡ ಆಗಲ್ಲ ಅಂತ. ಬಟ್ ಹಂಗಿದ್ರೂ ಕೂಡ ಇಲ್ಲಿ ನಿರ್ಲಕ್ಷ್ಯ ವಹಿಸಿ ಕಾರ್ಯಕ್ರಮವನ್ನು ದಿಢೀರ್ ಅಂತ ಅರೇಂಜ್ ಮಾಡೇ ಬಿಟ್ರು. ಆದರೆ ಅದ್ಯಾವುದಕ್ಕೂ ಕೂಡ ಪೂರ್ವ ಸಿದ್ಧತೆ ಇರಲಿಲ್ಲ. ಭದ್ರತಾ ಸಿಬ್ಬಂದಿಯ ಕೊರತೆ ಎದುರಾಗಿದ್ದರಿಂದ ಬಂದಂಥ ವೀಕ್ಷಕರನ್ನ ಅಥವಾ ಪ್ರೇಕ್ಷಕರನ್ನ ಅಲ್ಲಿ ಮೇಂಟೈನ್ ಮಾಡೋದಕ್ಕಾಗಲಿಲ್ಲ. ಕಾಲ್ತುಳಿತ ಆಯಿತು. ಒಟ್ಟು 11 ಮಂದಿ ಸಾವನ್ನಪ್ಪಿದ್ರು. ಡಿಸಿಪಿ ಕರಿಬಸವನಗೌಡ ಕೊಟ್ಟ ಸೂಚನೆ ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಹೀಗಾಯಿತು. ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರೋ ಕಾರಣ ಭದ್ರತೆ ಸಿಬ್ಬಂದಿ ಕೊರತೆ ಇದೆ. ಭದ್ರತಾ ಸಿಬ್ಬಂದಿ ಕೊರತೆ ಇರೋದ್ರಿಂದ ಭದ್ರತೆಗೆ ತೊಂದರೆ ಆಗುತ್ತೆ ಅಂತ ಪತ್ರ ಬರೆದಿದ್ರು. ಹೊರಗಡೆಯಿಂದ ಸಿಬ್ಬಂದಿ ಅಧಿಕಾರಿಗಳ ನಿಯೋಜನೆ ಮಾಡಿಕೊಳ್ಬೇಕು ಅಂತಾನು ಮೆನ್ಷನ್ ಆಗಿತ್ತು. ಹೀಗಾಗಿ ಕಾಲಾವಕಾಶ ಬೇಕು ಅಂತ ಮರುಪತ್ರ ಬರೆದಿದ್ರು ಡಿಸಿಪಿ ಕರಿಬಸವನಗೌಡ. ಕಾನೂನು ಸುವ್ಯವಸ್ಥೆ ಹಾಗೂ ಸಂಚಾರಿ ಪೊಲೀಸರು ಕೊಟ್ಟಂತ ಸೂಚನೆ ಇದಾಗಿತ್ತು. ಈ ಎಲ್ಲ ಕೆಲಸ ಮಾಡೋದಕ್ಕೆ ಸಮಯ ಬೇಕು. ನೀವು ಈ ರೀತಿಯಾಗಿ ದಿಢೀರ್ ಅಂತೇಳಿ ಕಾರ್ಯಕ್ರಮ ಮಾಡ್ತೀರಿ ಅಂದ್ರೆ ಆಗಲ್ಲ ಅಂತ ಹೇಳಿದ್ರು. ಡಿಸಿಪಿ ಎಚ್ಚರಿಸಿದ್ರು ಕೂಡ ಕಾರ್ಯದರ್ಶಿ ಆಗಿರುವಂತ ಸತ್ಯವತಿ ಅವರು ನಿರ್ಲಕ್ಷ್ಯ ಮಾಡಿದ್ರು. ಕಾರ್ಯಕ್ರಮಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟೇ ಬಿಟ್ರು. ಹೀಗಾಗಿ ಯಾವುದೇ ಸಿದ್ಧತೆ ಇಲ್ಲದೆ ಇದ್ದಿದ್ರಿಂದ ಭದ್ರತೆಗೆ ಬೇಕಾದಂಥ ಭದ್ರತಾ ಸಿಬ್ಬಂದಿಯನ್ನ ಇನ್ನೂ ಕರೆಸ್ಕೊಂಡಿರಲಿಲ್ಲ. ಹಾಗಾಗಿ ದೊಡ್ಡ ಅನಾಹುತ ಆಯಿತು ಅಂತ. ಯಾವುದೇ ಒಂದು ಕಾರ್ಯಕ್ರಮವನ್ನ ಮಾಡ್ತಾರೆ ಅಂದರೆ ಅದಕ್ಕೆ ಒಂದು ಪೂರ್ವ ತಯಾರಿ ಬೇಕಾಗುತ್ತೆ. ಎಷ್ಟು ಜನರು ಬರ್ತಾರೆ, ಅವರನ್ನ ನಿರ್ವಹಣೆ ಮಾಡೋದು ಹೇಗೆ, ಯಾವುದೇ ಅಹಿತಕರ ಘಟನೆಗಳಾಗದೇ ಇರೋ ರೀತಿಯಾಗಿ ಹೇಗೆ ನೋಡ್ಕೊಳ್ಬೇಕು, ಅದೆಲ್ಲದ್ರ ಬಗ್ಗೆ ಕೂಡ. ಬಟ್ ನೋಡಿ, ಕರಿಬಸವನಗೌಡ ಏನಿದ್ದಾರೆ ಡಿಸಿಪಿ ಅವರು ಎಷ್ಟೇ ಸೂಚನೆ ಕೊಟ್ಟಿದ್ರು ಕೂಡ ಸಮಯ ಬೇಕು ಅಂತ ಅವರಾಗೆ ಖುದ್ದಾಗಿ ಕೇಳಿದ್ರು ಕೂಡ ಇಲ್ಲಿ ಸಮಯ ಕೊಡಲಿಲ್ಲ. IPL ಕಪ್ ಗೆದ್ದ 24 ಗಂಟೆ ಒಳಗಡೆ ಪ್ರೋಗ್ರಾಮ್ ಮಾಡಬೇಕು ಅಂತೇಳಿ ಸರ್ಕಾರ ಮುಂದಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಗ್ರೀನ್ ಸಿಗ್ನಲ್ಲು ಕೂಡ ಸಿಕ್ಕಾಯಿತು. ಸತ್ಯವತಿ ಅವರು ಪರಿಶೀಲನೆ ಮಾಡಿ ಅಟ್ಲೀಸ್ಟ್ ಬೇಡ ಕಾರ್ಯಕ್ರಮ ಮುಂದೂಡಿಕೆ ಆಗಲಿ, 2 ದಿನನೋ 3 ದಿನನೋ ಸಮಯ ತೆಗೆದುಕೊಳ್ಳೋಣ ಅಂತ ಹೇಳಿದರೆ ಅಟ್ಲೀಸ್ಟ್ ಈ ದೊಡ್ಡ ದುರಂತ ತಪ್ತಾ ಇತ್ತು. ಆಗ ಭದ್ರತಾ ಸಿಬ್ಬಂದಿಯನ್ನು ಕರೆಸ್ಕೊಳ್ತಾ ಇದ್ರು. ಎಲ್ಲ ಪೂರ್ವ ತಯಾರಿಯನ್ನು ಮಾಡಿಕೊಂಡು ಎಲ್ಲ ಕಡೆ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿಕೊಂಡು ನಿರ್ವಹಣೆ ಅಚ್ಚುಕಟ್ಟಾಗಿ ನಡೀತಾ ಇತ್ತು. ಬಟ್ ಎಷ್ಟೇ ಎಚ್ಚರಿಸಿದರೂ ಕೂಡ ಎಚ್ಚೆತ್ತುಕೊಳ್ಳಿಲ್ಲ. ಡಿಪಿಆರ್ಎ ಕಾರ್ಯದರ್ಶಿ ಆಗಿರುವಂಥ ಸತ್ಯವತಿಯವರ ನೆಗ್ಲಿಜೆನ್ಸಿಯಿಂದ ಹೀಗಾಯಿತು ಅನ್ನುವಂಥ ಅಂಶ ಈಗ ಸದ್ಯ ಬೆಳಕಿಗೆ ಬಂದಿದೆ. ಇನ್ನೂ ತನಿಖೆ ನಡೀತಾ ಇದೆ. ನೋಡೋಣ ಈ ಪತ್ರ ವ್ಯವಹಾರ ಎಲ್ಲಿಂದ ಎಲ್ಲಿಗೆ ಹೋಗಿ ಮುಟ್ಟುತ್ತೆ. ಸದ್ಯಕ್ಕೆ 11 ಜೀವ ಏನು ಬಲಿಯಾಗಿದ್ದಾವೆ. ಅದಕ್ಕೆ ಸಂಬಂಧಪಟ್ಟಂತೆ ನ್ಯಾಯ ದೊರಕಿಸ್ಕೊಡ್ಬೇಕಾಗಿದೆ. ಈಗಾಗಲೇ ಕೆಲವರು ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನೂ ಕೆಲ ಪೊಲೀಸ್ ಅಧಿಕಾರಿಗಳಂದರೆ ಕಮಿಷನರ್ ಸೇರಿದಂತೆ ತಲೆದಂಡ ಕೂಡ ಆಗಿದೆ. ಇನ್ನು ಏನೇನಾಗುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸನ್ನು ನೋಡ್ತಾ ಹೋಗಬೇಕಾಗುತ್ತೆ.